1 ವರ್ಷದಲ್ಲಿ 1 ಕೋಟಿ ಸಂಪಾದನೆ ಮಾಡೋ ಚಾಲೆಂಜಲ್ಲಿ ಇದು ಡೇ 4. ಇವತ್ತು ಕೂಡ ಭಟ್ರು ಬರದೇ ಇರೋ ಕಾರಣ ಇವತ್ತು ಕೂಡ ನಾನೇ ಹೋಗ್ತಾ ಇದ್ದೀನಿ. ಸಾಂಬಾರೆಲ್ಲ ರೆಡಿಯಾಗಿರುತ್ತೆ, ಈಗ ಹೋಗಿ ಪಲಾವ್ಗೆ ರೆಡಿ ಮಾಡಬೇಕು. ಹೋಟ್ಲ್ ಹತ್ರ ಹೋಗ್ತಾ ಇದ್ದೀನಿ. ಈಗ ಹೋಟ್ಲ್ ಹತ್ರ ಬಂದೆ. ಈಗ ನಮ್ಮ ಹುಡುಗ ಎಲ್ಲ ನೀರು ಹಾಕಿ ಕ್ಲೀನ್ ಮಾಡ್ತಾಯಿದ್ದ, ಈಚೆ ಎಲ್ಲ ಕ್ಲೀನಾಗಿ ತೊಳಿತಾ ಇದ್ದ. ಹಾಗೆ ನಾನೀಗ ಒಳಗಡೆ ಹೋಗಿ ಚೆಕ್ ಮಾಡಬೇಕು ಏನೇನು ಮಾಡಿದ್ದಾರೆ ಅಂತ. ಇವನು ಆಲ್ರೆಡಿ ಇಡ್ಲಿ ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದ. ಈಗ ನಾನು ಒಳಗಡೆ ಹೋಗಿ ಚೆಕ್ ಮಾಡ್ತೀನಿ ಏನೇನು ಮಾಡಿದ್ದಾರೆ ಅಂತ. ಸಾಂಬಾರೆಲ್ಲ ರೆಡಿಯಾಗಿತ್ತು, ಬಿಸಿ ಬಿಸಿ ಸಾಂಬಾರು. ಹಾಗೆ ಪಲಾವ್ಗೆಲ್ಲ ರೆಡಿ ಮಾಡಿಕೊಂಡೆ. ಪಲಾವ್ಗೆ ಮಸಾಲ ರೆಡಿ ಆಯಿತು. ಹಾಗೆ ಹೋಟ್ಲ್ ಹತ್ರ ಬಂದೆ. ಹಾಗೆ ನಮ್ಮ ಹುಡುಗ ಶಟ್ರೆಲ್ಲ ಓಪನ್ ಮಾಡ್ತಾಯಿದ್ದ. ಇಡ್ಲಿ ಎಲ್ಲ ರೆಡಿಯಾಗಿತ್ತು ಆಲ್ರೆಡಿ. ಹಾಗೆ ನಾನು ಎಲ್ಲ ಒಂದು ರೌಂಡು ನೋಡಿಕೊಂಡು ಹೋದೆ. ಪಲಾವ್ನ ದಮ್ಗೆ ಹಾಕಿದ್ದೆ. ನೋಡಿ, ಪಲಾವ್ನ ದಮ್ಗೆ ಹಾಕಿದ್ದೀನಿ. ಈಗ ಎಲ್ಲ ರೆಡಿಯಾಗಿತ್ತು. ಒಬ್ಬೊಬ್ಬರೇ ಕಸ್ಟಮರ್ಸು ಬರೋಕ್ಕೆ ರೆಡಿಯಾಗಿದ್ದರು. ಇವತ್ತು ಸಂಡೇ ಇರೋದ್ರಿಂದ ಸ್ವಲ್ಪ ಜನ ಜಾಸ್ತಿನೇ ಕಸ್ಟಮರ್ಸ್ ಬರ್ತಾರೆ. ಇವತ್ತು ಸಂಡೇ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಇದ್ದರು ಕಸ್ಟಮರ್ಸು. ಎಲ್ಲರೂ ಒಬ್ಬೊಬ್ಬರೇ ಪಾರ್ಸಲ್ಗೆ ಮತ್ತು ಕಾಲೇಜ್ ಹುಡುಗರು ಎಲ್ಲ ಬಂದಿದ್ದರು. ಹಾಗೆ ಇಲ್ಲೆಲ್ಲ ನೋಡಿಕೊಂಡು ರೇಷನ್ ಶಾಪ್ ಕಡೆ ಹೋದೆ. ಅಲ್ಲೂ ಅಷ್ಟೇ ಒಬ್ಬೊಬ್ಬರೇ ಕಸ್ಟಮರ್ಸ್ ಬರ್ತಾಯಿದ್ರು. ಇವ್ರಿಗೇನೋ ಐಟಮ್ ಬೇಕಾಗಿತ್ತು, ಅವ್ರಿಗೆ ಎಲ್ಲ ಕೊಟ್ಬಿಟ್ಟು ಹಾಗೆ ಹೋಟ್ಲು ಕಡೆ ಹೋಗಬೇಕು. ಹಾಗೆ ಹೋಟ್ಲು ಕಡೆ ಹೋದೆ. ನನ್ನ ತಮ್ಮ ಯಾರಿಗೋ ಸೆಟ್ ದೋಸೆ ಹಾಕ್ಕೊಡ್ತಾಯಿದ್ದ. ಹಾಗೆ ಟಿಫನ್ ಟೈಮೆಲ್ಲ ಮುಗಿದಿತ್ತು. ವಾಷಿಂಗ್ಗೆ ಪಾತ್ರೆ ಎಲ್ಲ ಕೊಡು ಅಂತ ಹೇಳ್ತಾಯಿದ್ರು. ಇವನು ಎಲ್ಲ ಕೊಟ್ಬಿಟ್ಟು ಈಗ ಟೇಬಲ್ನೆಲ್ಲ ಎತ್ತಿಡ್ತಾ ಇದ್ದ. ಚೇರ್ಸ್ನ ಟೇಬಲ್ಸ್ನ ಎಲ್ಲ ಎತ್ತಿಟ್ಟು ಈಗ ಕ್ಲೀನ್ ಮಾಡಬೇಕು. ಯಾಕಂದರೆ ಪ್ರತಿ ಭಾನುವಾರ ನಾವು ಕಂಪ್ಲೀಟಾಗಿ ಹೋಟ್ಲನ್ನ ಕ್ಲೀನ್ ಮಾಡ್ತೀರಿ. ಅದಕ್ಕೋಸ್ಕರನೇ ಇವನು ಟೇಬಲ್ಸ್ನೆಲ್ಲ ಎತ್ತಿಡ್ತಾ ಇದ್ದ. ಹಾಗೆ ಚೇರ್ನೆಲ್ಲ ಒಂದು ಕಡೆ ಎತ್ತಿಡ್ತಾ ಇದ್ದ. ಈಗ ವಾಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ಸಂಡೇ ಆಗಿರೋದ್ರಿಂದ ಹಾಫ್ ಡೇ ಮಾಡಿ ಹೋಟ್ಲನ್ನ ಕಂಪ್ಲೀಟಾಗಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀರಿ. ಬೆಸ್ಟಾಗಿರುತ್ತೆ, ವಾರಕ್ಕೊಂದು ಸಲ ಕ್ಲೀನಾಗಿ ಕಂಪ್ಲೀಟ್ ಕ್ಲೀನ್ ಮಾಡ್ತೀರಿ. ನೋಡಿ, ಇವಾಗ ನೀರೆಲ್ಲ ಟ್ಯಾಂಕ್ ಕ್ಲೀನ್ ಮಾಡ್ತಾವೆ. ಕ್ಲೀನ್ ಮಾಡಿ ಕಂಪ್ಲೀಟ್ ಕ್ಲೀನ್ ಮಾಡ್ತಾಯಿದ್ದಾರೆ. ಒಂದೆಲ್ಲ ಆಗಿ ಆಚೆ ಎಲ್ಲ ನೀರು ಹೊಡಿತಾ ಇದ್ದಾರೆ. ಫುಲ್ ಕಂಪ್ಲೀಟ್ ಕ್ಲೀನ್ ಆಗ್ತಾಯಿದೆ ಹೋಟೆಲು. ಹಾಗೆ ನನಗೆ ಸ್ವಲ್ಪ ಕೆಲಸ ಇತ್ತು ಅಂತ ನಾನು ಮನೆ ಕಡೆ ಬಂದೆ. ಯಾಕಂದರೆ ಫ್ರೆಶ್ ಆಗಿ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಮನೆ ಹತ್ರ ಬಂದೆ. ನಾನು ಈಗ ರೆಡಿಯಾಗಿ ಆಚೆ ಬಂದೆ. ಹೋಟೆಲು ಮತ್ತು ಶಾಪ್ ಎರಡೂ ಕ್ಲೋಸ್ ಆಗಿತ್ತು. ಈಗ ನಾನು ಹೊರಗಡೆ ಹೋಗ್ತಾಯಿದ್ದೀನಿ. ಎಲ್ಲಿಗೆ ಅಂದರೆ ಒಂದು ಬರ್ತಡೇ ಪಾರ್ಟಿ ಇತ್ತು, ಅದಕ್ಕೆ ಹೋಗ್ತಾಯಿದ್ದೀನಿ. ನಮ್ಮ ಯಾರ್ದೊಬ್ಬರದ್ದು ಬರ್ತಡೇ ಇತ್ತು ಅಂತ ಅಮ್ಮ ಪೇಸ್ಟ್ರಿಗೆ ಬಂದಿದ್ರಿ. ಅವರು ಪೇಸ್ಟ್ರಿ ತೊಗೊಳೋದಕ್ಕೆ. ಮಧ್ಯಾಹ್ನ ಹೋಗಿತ್ತು. ಈಗ ಕೆಲಸ ಎಲ್ಲ ಮುಗೀತು. ಈಗ ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಮನೆ ಕಡೆ ಹೋಗ್ತಾಯಿದ್ದೀನಿ. ಮನೆಗೆ ಹತ್ರ ಹೋಗೋಕ್ಕಿಂತ ಮುಂಚೆ ಹೋಟ್ಲ್ ಹತ್ರ ಹೋಗಬೇಕು. ಇನ್ನು ನಾಳೆಗೆ ತರಕಾರಿ ಅದನ್ನೆಲ್ಲ ತೊಗೊಬೇಕು. ಮತ್ತು ರೇಷನ್ನು ಪ್ಯಾಕ್ ಮಾಡ್ಕೊಬೇಕು. ಯಾಕಂದರೆ ರೇಷನ್ ಅಂಗಡಿನೂ ಕ್ಲೋಸ್ ಆಗಿತ್ತು. ಅದಕ್ಕೋಸ್ಕರ ರೇಷನ್ನು ಪ್ಯಾಕ್ ಮಾಡಬೇಕು ಮತ್ತು ತರಕಾರಿನೂ ತೊಗೊಬೇಕು. ಮತ್ತು ತರಕಾರಿನೂ ನಾಳೆಗೆಲ್ಲ ಕಟ್ ಮಾಡಿಡಬೇಕು. ಈಗ ಬೇಗ ಹೋಗಬೇಕು ಮನೆ ಹತ್ರ. ಕೆಲಸ ಸ್ವಲ್ಪ ಲೇಟಾಗೋಯ್ತು. ಇಲ್ಲಿ ಸಿಟಿಯಿಂದ ಬರೋದು ಲೇಟಾಗಿತ್ತು. ಆದ್ದರಿಂದ ಹೋಟ್ಲವರೆಲ್ಲ ತರಕಾರಿ ಮತ್ತು ರೇಷನ್ ಎಲ್ಲ ತೆಗೆದು ಪ್ಯಾಕ್ ಮಾಡಿ ಇಟ್ಟಿದ್ರು. ನಾನು ಬಂದು ಅಂಗಡಿ ಹತ್ರ ಎಲ್ಲ ಸ್ವಲ್ಪ ಚೆಕ್ ಮಾಡಿಕೊಂಡು ನಾನೀಗ ಮನೆ ಕಡೆ ಹೋಗ್ತೀನಿ. ಹಾಗೆ ಇವತ್ತು ಅಂಗಡೀಲಿ ಏನೇನಾಯಿತು, ಎಷ್ಟೆಷ್ಟಾಯಿತು ಮತ್ತು ಹೋಟ್ಲಿಂದ ಬಿಸ್ನೆಸ್ ಎಷ್ಟಾಯಿತು ಅಂತ ಹೋಗಿ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀನಿ. 1 crore ಚಾಲೆಂಜ್ ಇನ್ 1 ಇಯರಲ್ಲಿ ಇವತ್ತು ಡೇ 4. ಇವತ್ತು ಹೋಟೆಲ್ಲು ಮತ್ತು ರೇಷನ್ ಶಾಪು ಹಾಫ್ ಡೇ ಇರೋದ್ರಿಂದ ಹೋಟೆಲ್ ಬಿಸ್ನೆಸ್ಸಿಂದ ನಮಗೆ 9,000 ಆಗಿತ್ತು. ಹಾಗೆ ರೇಷನ್ ಶಾಪಿಂದ 10,000 ಮತ್ತು ರೆಂಟ್ ಒಬ್ಬರು ಕೊಟ್ಟಿದ್ರು, ಅದು 5,500. ಟೋಟಲಾಗಿ 24,500 ಆಗಿತ್ತು ಡೇ 4ದು. ಹಾಗೆ ಟೋಟಲಾಗಿ ನಮಗೆ ಡೇ 4ಗೆ 89,500 ರೂಪಾಯಿ ಬಿಸ್ನೆಸ್ ಆಗಿತ್ತು 4 ದಿನದಿಂದ. ಇದಾಗಿತ್ತು ಡೇ 4 ವಿಡಿಯೋ.